ವಿದ್ಯಾರ್ಥಿಗಳೇ, ಇದು ವಿಡಿಯೋ ಏನದಲ್ಲ, ನೀವು ಕರೆಕ್ಟಾಗಿ ಸರಿಯಾಗಿ ನೀವು ನಮಗೆ ತಿಳಿಸ್ಬೇಕು, ಬಿಡಿಸೋದಾದಿಂದ ನಾ ತಿಳಿಸ್ದು ಲಕ್ಷ ಕೊಟ್ಟು ನೋಡಿ. ಎಲ್ಲ ಬಿಡಿಸೋದಾದಿಂದ ವಿಡಿಯೋ ಆನ್ ಮಾಡ್ರಿ. ಹೆಂಗೆ ತಿಳ್ಕೊಬೇಕಂದ್ರೆ, ಒಂದು ಹಸು ಬೆಳಿಗ್ಗೆ 5.14 ಲೀಟರ್ ಮತ್ತು ಸಂಜೆ 3.14 ಲೀಟರ್ ಹಾಲನ್ನು ಕೊಡುತ್ತದೆ. ಆ ಆಕಳ ಎಷ್ಟು ಒಟ್ಟು ಹಾಲು ಕೊಟ್ಟದ್ದನ್ನು ಮೊದಲು ಕೂಡಿಸ್ಕೊಂಡು ಅವ ಮಾರಿದ ಹಾಲನ್ನು ಅದರ ಕಳೆದ್ರೆ ಮನೆಗೆ ಉಪಯೋಗಿಸಿದ ಹಾಲು ಬರ್ತದೆ. ಹೆಂಗೆ ಬರ್ತದೆ ಅದು? ಮುಂಜಾನೆ ಹಿಂಡಿದ ಆಕಳದ ಹಾಲು, ಸಂಜೆನ್ಯಾಗ ಆಕಳ ಹಾಲು ಎಷ್ಟು ಹಿಂಡಿ ಅದ ಅದನ್ನು ಒಟ್ಟು ಕೂಡಿಸ್ಕೊಂಡು ಅವು ಮಾರಿದ ಹಾಲಿನ ಅಳತೆಯನ್ನು ಕಳೆದ್ರೆ ಏನಾಗ್ತದೆ? ಉಳಿದನ್ನೆಲ್ಲ ಮನೆಗೆ ಉಪಯೋಗಿಸಿದ ಹಾಲು ಅಂತ ತಿಳ್ಕೊಬೇಕು. ಅಂದರೆ ವ್ಯಾವಹಾರಿಕ ಗಣಿತಗಳಿವು. ಸುಮ್ಮನೆ ಅವಣ ಗುಣಾಕಾರ ಸರಳೀಕರಣ ಬಿಡಿಸಿದಂಗಲ್ಲ. ಇದನ್ನು ವಿಚಾರ ಮಾಡ್ತಕ್ಕಂಥ ಥಿಂಕಿಂಗ್ ಪವರ್. ಅಂದರೆ ಮನೆಗೆ ಉಪಯೋಗಿಸಿದ ಹಾಲು ಬರೋಬ್ಬರಿ ಮನೆಗೆ ಉಪಯೋಗಿಸಿದ ಹಾಲು ಮನೆಗೆ ಉಪಯೋಗಿಸಿದ ಏನು ಉಪಯೋಗಿಸಿದ ಹಾಲು ಬರೋಬ್ಬರಿ ಮುಂಜಾನೆ ಎಷ್ಟು ಹಿಂಡಿ ಅದಪ್ಪ? 5.14 ಲೀಟರ್ ಹಿಂಡಿ ಅದ. ಸಂಜೆನ್ಯಾಗ ಎಷ್ಟು ಹಿಂಡಿ ಅದ ಅದನ್ನು ಕೂಡಿಸ್ಕೋಬೇಕು ನೀವು ನೋಡ್ರಿ. ಐದು 1.14 ಲೀಟರ್ ಮತ್ತು ಸಂಜೆನ್ಯಾಗ ಎಷ್ಟು ಹಿಂಡಿ ಅದ? 3.14 ಲೀಟರ್ ಹಾಲು ಹಿಂಡಿ ಅದ. ಆಮೇಲೆ ಇವೆರಡು ಕೂಡಿಸಿ ಏನು ಮಾಡಬೇಕು? ಮಾರಿದ ಹಾಲನ್ನು ಇದರಾಗ ಕಳಿಬೇಕು. ಮಾರಿದ ಹಾಲು ಎಷ್ಟು? 6.12 ಲೀಟರನ್ನು ಹಾಲು ಮಾರಿದ. ಕಡೆ 5 + 3 - 6 ಮಧ್ಯಂತರ ಚಿಹ್ನೆ ಪ್ಲಸ್ 1.14 ಪ್ಲಸ್ 1.14 ಪ್ಲಸ್ 1.14 ಮೈನಸ್ 1.2 ನೋಡಿ. 5 3 8 5 3 8 8ರೊಳಗೆ 6 ಕಳೆದ್ರೆ 2 ಲೀಟ್ರ್. ಇಲ್ಲಿ ನೋಡಿ ಲಸ ಎಷ್ಟಾಗ್ತದೆ? 4 ಆಗ್ತದೆ. ಇನ್ನು 4 ಒಂದಲೇ 2 2 ನೋಡಿ. 1 ಒಂದಲೇ 1 ಪ್ಲಸ್ 1 ಒಂದಲೇ 1 ಮೈನಸ್ 2. 2ರೊಳಗೆ 2 ಕಳೆದ್ರೆ 0. ಅಂದ್ರೆ ಮನೆಗೆ ಉಪಯೋಗಿಸಿದ ಹಾಲು ಎಷ್ಟು? ಒಂದು 2 ಲೀಟರ್. 2 ಲೀಟರ್ ಮನೆಗೆ ಉಪಯೋಗಿಸಿದ ಹಾಲು. ಯಾಕಂತ ಕೇಳಿ, ಇದು ಒಂದು ಕೂಡಿಸಿದ್ರೆ ಏನಾಯ್ತು? 2 ಆಯ್ತು. 2ರಾಗ 2 ಆದರೆ 0. ಆಮೇಲೆ 5 3 8ರಾಗ 6 ಕಳೆದದ್ದು ಮನೆಗೆ ಉಪಯೋಗಿಸಿದ ಹಾಲು ಎಷ್ಟು? 2 ಲೀಟರ್. ಮೀಟರ್ ಉದ್ದದ ಒಂದು ರಿಬ್ಬನ್ ಪಟ್ಟಿಯಲ್ಲಿ 3.12 ಮೀಟರ್ ಮತ್ತು 2.23 ಮೀಟರ್ ಉದ್ದದ 2 ತುಂಡುಗಳನ್ನು ತೆಗೆದರೆ ಎಷ್ಟು ಉದ್ದದ ರಿಬ್ಬನ್ ಉಳಿಯುತ್ತದೆ? ಅದನ್ನ ಉಳಿಯುವ ರಿಬ್ಬನ್ ಇಲ್ಲಿ ಅರ್ಥ ಮಾಡ್ಕೋಬೇಕು. ಉಳಿಯುವ ರಿಬ್ಬನ್ ಅಂದ್ರೆ ಏನು? ಒಟ್ಟು 2 ತುಂಡು ಕತ್ತರಿಸ್ಯಾನು. ಉಳಿಯುವ ರಿಬ್ಬನ್ ಅಳತೆ = ಒಟ್ಟು ಎಷ್ಟದ? 6.34 ಮೀಟರ್ ಅದ. ಒಟ್ಟು ಅವನಲ್ಲಿದ್ದದ್ದು ಒಟ್ಟು ಉದ್ದ ಎಷ್ಟು ಉದ್ದದ ರಿಬ್ಬನ್? 6.14 ಮೀಟರ್ ಅದ. ಅದರಾಗ ಒಂದು ತುಂಡು 3.12 ಮೀಟರ್ ಅದ.
ಇನ್ನೊಂದು ತುಂಡು ಕಟ್ ಮಾಡ್ಯಾನ. ಎಷ್ಟು? 2.23 ಮೀಟರ್ದು. ಇವೆಲ್ಲ ಇದು ಕಟ್ ಮಾಡಿದ್ದು. ಇವು ಕಟ್ ಮಾಡಿದ್ದು ಒಂದು ಕಡೆ ದೊಡ್ಡ ಅವನ ಹತ್ತಿರ ಇದ್ದ ಒಟ್ಟ ಉದ್ದ ರಿಬ್ಬನ್ದಾಗ ಕಳೆದು ಬಿಡ್ಬೇಕು. ಬರೋಬ್ಬರಿ 6 - 3 - 2 ಮಧ್ಯಂತರ ಚಿಹ್ನೆ ಪ್ಲಸ್ 3/4 ಮೈನಸ್ 1/2 ಮೈನಸ್ 2/3. ನೋಡ್ರಿ, 6ಆಗ 5 ಆದ್ರೆ 1 ಉಳಿತು. ಮಧ್ಯಂತರ ಚಿಹ್ನೆ ಪ್ಲಸ್ ಇಲ್ಲಿ ಲಸ ತಕೋ. ಇಲ್ಲಿ 2 4 ಅದ. ನಿಮ್ಗೆ ಯಾಕೆ ನಾ ಹೇಳ್ತಂದ್ರೆ ಇತರದ ಲಸ ಭಿನ್ನ ರಾಶಿ ಮಾಡಾಗ ಒಟ್ಟು ಲಸ ತಕ್ಕೋಬೇಡ್ರಿ, ಬಾಯ್ಲಿನ ಲಸ ತೆಗಿಬೇಕು. ಹೆಂಗೆ ತೆಗಿದು ನಾ ತೋರಿಸ್ತೇನೆ ನಿಮಗೆ. ಯಾಕಂತಂದ್ರೆ ವೇಗವಾಗಿ ಮಾಡೋದಿರ್ತದೆ ಗಣಿತ. ವೇಗವಾಗಿ ಮಾಡೋದಿದ್ದಾಗ ನೀವು ಹೆಂಗೆ ಮಾಡಬೇಕು ನೋಡಿ. 4 2 ಮಧ್ಯ 4 ಅದ ಅಂದ್ರೆ ಇದು ವಿಭಾಜನಕ್ಕೆ 4 - 3 12 ಲಸ ಆಗ್ತದೆ. ಇನ್ನೊಂದು ಮಗ್ಗಿ ಬರೀರಿ, ಇದ್ರ ದೊಡ್ಡ ಅಂಕೆ ಯಾವುದು? 4 4 1 4 ಇದರಲ್ಲಿ ಹೊತ್ತು 4 2 8 ಆಮೇಲೆ ಇದರಲ್ಲಿ ಹೊತ್ತು 4 3 12 ಇದರಲ್ಲೇನು ಹೊತ್ತು ಹಿಂಗೆ LCM ತೆಗಿಬೋದು. ಅದಕ್ಕೆ ಹೇಳ್ತಾನೆ ಯಾವುದೇ ಒಂದು ಗಣಿತ ಮಾಡ್ಬೇಕಾದ್ರೆ ಪರ್ಫೆಕ್ಟಾಗಿ ತಿಳ್ಕೊಬೇಕು ನೀವು. ನೋಡ್ರಿ, 4 3 12 2 6 12 3 4 12 3 3 9 ಮೈನಸ್ 6 1 6 ಮೈನಸ್ 4 2 8. ನೋಡಿ, 9ರೊಳಗೆ ಮೈನಸ್ 14 ಹೋತು. ಸರ್ವಾಸ್ ಬಾಗಿಲೆ 12. 14ರಾಗ 9 ಹೋತಂದ್ರೆ ಎಷ್ಟು ಅದನ್ನು ತಿಳ್ಕೊರಿ. 1 ಪ್ಲಸ್ ಮೈನಸ್ 14 9 ಆದ್ರೆ 5 5 12. 1ರಾಗ 5 12 ಅಂಶ ಕಳಿದಂದ್ರೆ ಆನ್ಸರ್ ಇಸ್ ಈಕ್ವಲ್ ಟು 1ರಾಗ ಕಳೀದು ಹೆಂಗೆ ಮಾಡ್ತಾನೆ ನೋಡ್ರಿ. 12ರಾಗ 5 ಕಳೀರಿ 7 12 ಮೀಟರ್ ಅವನ ಹತ್ರ ರಿಬ್ಬನ್ ಉಳಿತು ಅಂತ ಅರ್ಥ. ನೋಡ್ರಿ ಹೆಂಗೆ ನಾ ಕಳೆದು ನಾನು ತಿಳ್ಕೊರಿ. ಮೊದಲು 7 12 ಮೀಟರ್ ಅವನಲ್ಲಿ ಉಳಿತು. 1ರಾಗ 5 12 ಕಳೀದು ಹೆಂಗೆ ಅನ್ನೋದು ವೇಗವಾಗಿ ತಿಳ್ಕೊಬೇಕು. ಇವೆಲ್ಲ ಗಣಿತಗಳು ಹಿಂಗೆ. ಆಮೇಲೆ ಇದಕ್ಕೆ ಲಸ ತೆಗೆದು ಮಾಡ್ಬೇಕು. 1ರೊಳಗೆ ಕಳಿಬೇಕಾಗ್ಯದ ನೀವು. 12ರಾಗ 5 ಕಳೀರಿ 7 8 12 ಇಟ್ಬಿಡಿ. ಎಲ್ಲ ಒಂದೇ. 1ರೊಳಗೆ ಯಾವುದೇ ಒಂದು ಭಿನ್ನ ರಾಶಿ ಕಳಿಬೇಕಾದ್ರೆ ವಿರುದ್ಧವಾಗಿ ಕಳೆದು ಬಿಡ್ರಿ ಉತ್ತರ ಇಡಾಗ. ಅಂದರೆ 12ರಾಗ 5 ಕಳೆದ್ರೆ 7 12 ಅಂಶ ಅದಷ್ಟೇ ಬರ್ತದೆ ಉತ್ತರ. 1ನೇ 1 ಮೈನಸ್ 5ನೇ 12 ಹೀಗೆಲ್ಲ ಮಾಡ್ಕೊತ ಕೂತ್ರೆ ಟೈಮ್ ಹಾಳಾಗ್ತದೆ. ಯಾವಾಗಲೇ ನವೋದಯದಾಗ ಇಂಟೆಲಿಜೆನ್ಸಿ ಭಾಳ ಇಂಪಾರ್ಟೆಂಟ್. ಅದಕ್ಕೆ ನಾ ಏನು ಹೇಳ್ತಾನೋ ಸರಿಯಾಗಿ ನಾ ಹೇಳಾಗ ಲಕ್ಷ ಕೊಟ್ಟು ನೋಡ್ರಿ. ಅವು ಯಾಕೆ ಬರೋಂಗಿಲ್ಲ, ಎಲ್ಲ ಲೆಕ್ಕ ಬರ್ತಾವೆ. ಆಮೇಲೆ 1 ಉಳಿತು. ಆಮೇಲೆ ಇದನ್ನು ವಿಷಮ ಭಿನ್ನ ರಾಶಿ ಮಾಡೋದು. ವಿಷಮ ಭಿನ್ನ ರಾಶಿ ಮಾಡಿದ್ರೆ ಬರ್ತದಿಲ್ಲ ಅನ್ನಂಗಿಲ್ಲ. ಇಂಥ ಗಣಿತಗಳನ್ನು ಹೊಸವನ್ನು ಕಲಿಬೇಕು. ಇದರಿಂದ ಏನಾಗ್ತದೆ ಅಂದ್ರೆ ನಿಮಗೆ ಮುಂದಿನ ಹೆಚ್ಚಿನ ನಾಲೆಜ್ ಬರ್ತದೆ. ಇದಕ್ಕೆ ನೋಡಿ, 1ರೊಳಗೆ 5 12 ಅಂಶ ಕಳಿದಂದ್ರೆ ಏನು ಮಾಡಬೇಕು? ಉತ್ತರ ಬರೋಬ್ಬರಿ 12ರಾಗ 5 ಕಳೀರಿ 7 12 ಅಂಶ ಇಟ್ಬಿಡ್ರಿ, ಉತ್ತರ ಮುಗಿದೋಯ್ತು. ಆಮೇಲೆ 1ನೇ 1 ಆಮೇಲೆ ಹಿಂಗೂ ತಿಳಿಸ್ತಿರ್ತಾರೆ, ಸುಮ್ ತೋರಿಸ್ತು. 1ನೇ 1ರೊಳಗೆ ನೋಡಿ ಎಷ್ಟು 5ನೇ 12 ಕಳಿಬೇಕಾಗ್ಯದ. ನೋಡಿ ಈಗೆಲ್ಲ 12 ಬಂತು. 1 12 12 1 12 12 5 1 5 ಬರೋಬ್ಬರಿ 7 12. ನೋಡಿ ಇದು ಉತ್ತರ ಅದೇ. ಇಷ್ಟು ಲೆಕ್ಕ ಟೈಮ್ ಪಾಸ್ ಮಾಡೋದಕ್ಕಿಂತಲೂ ವೇಗವಾಗಿ ಹೆಂಗೆ ಮಾಡಬೇಕು ಅನ್ನೋದು ನಾನು ತೋರಿಸ್ತಾ ಇರ್ತಾನೆ. ಎಲ್ಲ ವೇದಿಕ್ ಮ್ಯಾಥಮೆಟಿಕ್ಸ್ದಾಗ ಇರ್ತಾವೆ. ಚೆಂದಂಗೆ ತಿಳ್ಕೊಂಡ್ರಿ, ಇದನ್ನು ಅಭ್ಯಾಸ ಮಾಡಿರಿ. ಇದು ಮುಂದಿನ ಗಣಿತ ನಿಮಗೆ ಮೈನಸ್ ಅದೇನು ಮುಂದಿನ ಗಣಿತಗಳು ಬೇರೆ ಬರ್ತಾವೆ. ಚೆಂದಾಗಿ ನೋಡ್ರಿ.